ಮಕ್ಕಳು ಪರಿಸ್ಥಿತಿ ಈ ರೀತಿ ಕೆಟ್ಟದಾಗಿ ಬರ್ತಾ ಇರಲಿಲ್ಲ. ಹೆಂಗಿದ್ದವ್ರ ಸಂಸಾರ ಹೇಗಾಗೋಯ್ತು. ಅಪ್ಪರ ಅಪ್ಪರ ಜನ್ಮ ಬೇಡ ದೇವರೇ. ಮಲ್ಲು, ನನಗೇನಾಯ್ತು? ನಾ ಯಾಕೆ ಹಿಂಗಾದ್ನಿ? ಏನಂತ ಹೇಳ್ರಿ? ಅವತ್ತು ನಿಮ್ಮ ತಂದೆ ತಾಯಿ ಹತ್ರ ಕ್ಷಮೆ ಕೇಳ್ಬೇಕಂತ ನಿಮ್ಮ ಹೆಂಡತಿನ ಕರ್ಕೊಂಡು ಕಾರ್ನಲ್ಲಿ ವೇಗವಾಗಿ ಹೋಗುವಾಗ ರಸ್ತೆಯಲ್ಲಿ ಯಾರೋ ಅಡ್ಡ ಬಂದು ದೊಡ್ಡ ಅಪಘಾತ ನಡೆದೈತಪ್ಪ. ಅಪಘಾತ ಆಯ್ತು. ಹೌದ್ರಿ, ಆದ ಅಪಘಾತದಾಗ ನಿಮ್ಮ ಹೆಂಡತಿಯ ದೇಹ ಛಿದ್ರ ಆಗಿ ಸತ್ತು ಹೋದಳ್ರಿ. ಆಕೆ ಸತ್ತಳ? ಆಕೆ ಸತ್ತದ ಚಲೋ ಆತು ಬಿಡಮಲ್ಲು, ಆಕೆ ಸತ್ತದ ಚಲೋ ಆತು. ಹಾಗಾದ್ರೆ ನಾನು ಯಾಕೋ ಬದುಕಿರಿ ಮಲ್ಲು, ನಾನು ಯಾಕೆ ಬದುಕಿರಿ? ಕಾರಣ ಐತ್ರಿಪ್ಪ, ಆಕಿ ಮಾಡಿದ ಪಾಪ ಕರ್ಮಕ್ಕ ದೇವರಕಿ ಸರಿಯಾದ ಶಿಕ್ಷಣ ಕೊಟ್ಟ. ನೀವೆಷ್ಟೇ ತಪ್ಪುಗಳು ಮಾಡಿದ್ರು ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯದ ಫಲವೋ ಪೂಜ್ಯದ ಫಲವೋ ಯಾವುದೋ ಒಂದು ಪುಣ್ಯ ತಟ್ಟಿ ಆದ ಅಪಘಾತದಲ್ಲಿ ಬಲವಾದ ಪೆಟ್ಟು ಬಿದ್ದು ಕಣ್ಣು ಹಾಗೂ ಹೃದಯನ ಕಳ್ಕೊಂಡು ಸಾವು ಬದುಕಿನ ಮಧ್ಯೆ ನೀವು ಹೋರಾಡ್ತಿದ್ರಿ. ಅದೇ ಸಮಾಜಕ್ಕೆ ಬಂದಂತ ಯಾರೋ ಒಬ್ರು ಪುಣ್ಯಾತ್ಮರು ನಿಮಗೆ ಕಣ್ಣು ಹೃದಯನ ಕೊಟ್ಟು ಅವರು ಈ ಭೂಮಿನ ಕೊಟ್ಟು ನಿಮಗೆ ಮರು ಜನ್ಮ ಕೊಟ್ರಪ್ಪ. ಮರು ಜನ್ಮ ಕೊಟ್ಟು ಏನ್ ಹೇಳ್ತಾ ಇದೀಯಾ? ಸತ್ಯನ ಹೇಳಕ್ತೀನಿ. ಅಲ್ಲೂ ನನಗೆ ಉಸಿರಾಡ್ಲಿಕ್ಕೆ ಹೃದಯ ಕೊಟ್ಟವ್ರು ಯಾರು? ನೋಡ್ಲಿಕ್ಕೆ ಎರಡು ಕಣ್ಣುಗಳು ಇಟ್ಟವ್ರು ಯಾರು? ಅವ್ರು ಯಾರು? ಅವ್ರ ಮನೆ ಅಡ್ರೆಸ್ ಗೊತ್ತಾಯ್ತೇನೋ? ನಿಮ್ಮ ಜೀವ ಉಳಿಸ್ಕೊಳ್ಳೋ ಗಡಬಡಿ ಒಳಗೆ ಅವ್ರು ಯಾರು ಮನೆಯವರು ಅಂತ ನಾನು ತಿಳ್ಕೊಳಕ್ ಹೋಗ್ಲಿಲ್ರಪ್ಪ. ಈಗೇನಾಗತ್ತೆ ತಡ್ರಿ, ದವಾಖಾನೆ ಹೋಗಿ ಅವ್ರು ಯಾರು ಮನೆಯವರು ಅಂತ ನಾನು ತಿಳ್ಕೊಂಬರ್ತೀನಿರಪ್ಪ. ನಾನಿಲ್ಲಿ ಯಾಕೆ ಬಂದೆ? ಡಾಕ್ಟರ್ ನನ್ನ ಮನೆ ಅಡ್ರೆಸ್ ನನಗೆ ಯಾಕೆ ಕೊಟ್ಟು ಕಳಿಸಿದ್ರು? ಇಂಥ ಪಾಪಿರೋ ಜಾಗಕ್ಕೆಲ್ಲ ಬರಬಾರ್ದು, ನಾನು ಬರಲೇಬಾರ್ದು. ಯಾಕ್ರಿ ನಿಮ್ಮ ಮನೆಗೆ ನೀವು ಬಂದು ಏನೇನು ವಿಚಿತ್ರವಾಗಿ ಮಾತಾಡುವಂಟ್ರಲ್ರಿ? ಮಲ್ಲು, ಈ ಪಾಪಿ ಮಗ ನನ್ನ ಹೆಂಡತಿನ ಮನೆಯಿಂದ ಹೊರಗೆ ಹಾಕಿದ ಮೇಲೆ ತುತ್ತು ಅನ್ನಕ್ಕಾಗಿ ಮಳೆ ಗಾಳಿ ಚಳಿ ಎನ್ನದೆ ಬೀದಿ ತಿರುಗ್ತಾ ಇದ್ರು. ರಸ್ತೆ ದಾಟುವ ಬರದಲ್ಲಿ ಯಾರೋ ಒಳಗೆ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲೇ ಸ್ಥಳದಲ್ಲಿದ್ದರೆ ಯಾರ ಪುಣ್ಯಾತ್ಮರು ಹೋದ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆ ಸುದ್ದಿ ನನಗೆ ಗೊತ್ತಾಗಿ ನನ್ನ ಹೆಂಡತಿ ಸುಮ್ತಿ ನೋಡ್ಬೇಕಿದ್ದ ಆಸ್ಪತ್ರೆಗೆ ಹೋದೆ. ಹೋಗುವಷ್ಟರಲ್ಲಿ ಅವಳ ಮೆದುಳು ನಿಷ್ಕ್ರಿಯಗೊಂಡದ್ರಿಂದ ಆಗಲೇ ಅವಳ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿತ್ತು. ಅನಾಥ ಶವ ಅಂತೇಳಿ ಆಸ್ಪತ್ರೆ ಅವರು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ರು. ಮಲ್ಲು, ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ರು. ಆದ್ರೆ ನನ್ನ ಹೆಂಡತಿ ಕೊನೆ ಗಳಿಗೆಯಲ್ಲಿ ಅಂಗಾಂಗಗಳ ದಾನ ಮಾಡಿದಳಂತೆ. ಅದೇ ಆಸ್ಪತ್ರೆಗೆ ಕಣ್ಣು ಮತ್ತು ಹೃದಯನ ಕಳೆದುಕೊಂಡು ಯಾರೋ ವ್ಯಕ್ತಿ ದಾಖಲಾಗಿತ್ತಂತೆ. ನನ್ನ ಸುಮತಿಯ ಕಣ್ಣುಗಳನ್ನ ಹೃದಯನ ವ್ಯಕ್ತಿ ಜೋಡಿಸಿದಾರಂತೆ. ಯಾವ ವ್ಯಕ್ತಿಗೆ ಜೋಡಿಸಿದ್ದಾರೆ ಆ ವ್ಯಕ್ತಿ ಅಡ್ರೆಸ್ ಆದ್ರೂ ಕೂಡಿ ನನ್ನ ಸುಮತಿಯ ಕಣ್ಣುಗಳನ್ನ ನೋಡಬೇಕು, ಹೃದಯ ಬಡಿತನ ಹೃದಯ ತುಂಬ ಕೇಳಿಸ್ಕೋಬೇಕಂತ ಹೇಳಿ ಡಾಕ್ಟರ್ನ ಎಷ್ಟು ಪರಿಯಾಗಿ ಕೇಳಿದೆ. ಅಡ್ರೆಸ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಯಾಗೋ ರಿಕ್ವೆಸ್ಟ್ ಮಾಡ್ಕೊಂಡು ಅಡ್ರೆಸ್ ಪತ್ತೆ ಹಚ್ಕೊಂಡು ಬಂದು ನೋಡಿದ್ರೆ ನನ್ನ ಮನೆಗೆ ನಾನು ಬಂದಿದ್ದೀನಿ, ತಪ್ಪಾದ ಅಡ್ರೆಸ್ ಹುಡ್ಕೊಂಡು ಬಂದಿದ್ದೀನಿ. ಇಂಥ ಪಾಪಿರೋ ಜಾಗಕ್ಕೆಲ್ಲ ಬರಬಾರ್ದು, ನಾನು ಬರಬಾರ್ದು. ನಿಲ್ರಪ್ಪ, ಅವ್ರು ಕೊಟ್ಟು ವಿಳಾಸ ನೀವು ಬಂದ್ ವಿಳಾಸ ಎರಡು ಸರಿ ಐತ್ರಪ್ಪ, ಸರಿ ಐತ್ರಿ. ಏನ್ ಹೇಳ್ತಾ ಇದೀಯ? ನಡೆದ ಘಟನೆ ನೀವು ಹೇಳ್ತಾ ಇರೋದು ನೋಡಿದ್ರೆ ತಾಯಿಯವರು ದಾನ ಮಾಡಿದ್ದಾರೆ ಆಡ್ಕೊಳ್ರಪ್ಪ. ಮತ್ತೆ ನೀವು ಚೆಲ್ವ ಕೊಟ್ಟ ಮಗನಿಗಿರಪ್ಪ, ನೀವು ಚೆಲ್ವ ಕೊಟ್ಟ ಮಗನಿಗೆ. ಅಂದ್ರೆ ನನ್ನ ಸುಮತಿಯ ಕಣ್ಣುಗಳನ್ನ ಹೃದಯ ನನ್ನ ಮಗನಿಗೆ ಜೋಡಿಸಿದಾರ. ನನ್ನ ಸುಮತಿ ಕಣ್ಣುಗಳನ್ನ ನೋಡ್ಬೇಕು, ಹೃದಯ ಬಡಿತನ ಹೃದಯ ತುಂಬಾ ಕೇಳಿಸ್ಕೋಬೇಕು. ನನ್ನ ಸುಮತಿಯ ಕಣ್ಣುಗಳನ್ನ ಕಣ್ಣು ತುಂಬ ತುಂಬಿಕೊಂಡೆ, ಹೃದಯ ಬಡಿತನ ಹೃದಯ ತುಂಬ ಕೇಳಿಸ್ಕೊಂಡೆ. ಆದ್ರೆ ಸಾಯುವ ಮುಂಚೆ ಯಾರ ಪುಣ್ಯಾತ್ಮರು ಮಣಿ ಮುಂದ ತುತ್ತು ಅನ್ನಕ್ಕಾಗಿ ಹೋದಾಗ ನನ್ನ ಹೆಂಡತಿ ಅವ್ರ ಮಣಿ ಮುಂದೆ ಹೇಳ್ತಾ ಇದ್ದಳಂತೆ, ನನ್ನ ಮಗ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ, ಮೈ ತುಂಬ ಬಟ್ಟೆ ಕೊಟ್ಟಿದ್ದಾನೆ, ನಾನು ಸಾಯುದ್ರೊಳಗಾಗಿ ನನ್ನ ಮಗನ ಋಣ ತೀರಿಸಿ ಸಾಯಬೇಕು ಅಂತ. ಅಪ್ಪ ಮಹೇಂದ್ರ, ಈಗಲಾದ್ರೂ ನೀನು ತಾಯಿ ಋಣ ತೀರ್ತೇನೋ? ಇನ್ನೂ ತೀರ್ಲಾ ಅಂದ್ರೆ ಹೇಳು, ನನ್ನ ಅಂಗಾಂಗಗಳನ್ನು ದಾನ ಮಾಡಿದ್ರು ನೀನು ಋಣ ತೀರಿಸಿ ಸಾಯ್ತೀನಿ. ಈಗತ್ತು ಏನು ಪ್ರಯೋಜನ?
ಜೀವನ ಪೂರ್ತಿ ಹೆತ್ತವರಿಗೆ ಕಾಟ ಕೊಟ್ಟು ಅವ್ರನ್ನ ಕತ್ತಿಡಿದ ಮನೆಯಿಂದ ಹೊರಗೆ ಹಾಕಿ, ಅವ್ರು ಸತ್ತ ಮೇಲೆ ಗೋಡೆಗೆ ಒಂದು ಫೋಟೋ ಹಾಕಿ, ಫೋಟೋಗೊಂದು ಹೂವಿನ ಹಾರ ಹಾಕಿ, ಮೃಷ್ಟಾನ ಎಡೆ ಹಿಡಿದರೆ ಬಂದು ಉಣ್ತಾರೇನೋ. ಇರುವಾಗಲೇ ತಂದೆ ತಾಯಿ ಪ್ರೀತಿಸಿ ಗೌರವಿಸಿ ಆರಾಧಿಸಿ ಹೊಟ್ಟೆಗೊಂದು ತುತ್ತು ಹಣ್ಣು ಹಾಕಿ ಹೆತ್ತವರನ್ನು ಸಾಕಿ ಸಲಹಿ ಜೋಪಾನ ಮಾಡಿ ಕೂಡಿರುವ ಯುವಕರಿಗೆ ಕೈ ಮುಗಿದು ಕೇಳಿಕೊಳ್ಳೋದಿಷ್ಟೇ. ಮುಪ್ಪವಸ್ಥೆಯಲ್ಲಿ ಹೆತ್ತವರ ಮಕ್ಕಳಿಂದ ಏನು ಬಯಸೋದಿಲ್ಲ. ತಮ್ಮಿಂದ ಒಂದು ಆಸರೆ, 4 ಸಾಂತ್ವನದ ಮಾತುಗಳು. ಹಸಿದುಕೊಂಡಿರುವ ಹೆತ್ತವರ ಹೊಟ್ಟೆಗೆ ಒಂದು ತುತ್ತು ಹಣ್ಣು ಹಾಕಿ ಹೆತ್ತವರನ್ನು ಸಾಕಿ ಸಲಹಿ ಜೋಪಾನ ಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸುಮತಿ, ನೀನ್ ನಿನ್ನ ಮಗನಿಗೆ ಕಣ್ಣು ಹೃದಯನ ದಾನ ಮಾಡಿ ನಿನ್ನ ಋಣವನ್ನು ನೀನು ತೀರಿಸಿ ತಾಯಿಗೆ ಅರ್ಪಿಸಿಕೊಂಡೆ. ಆದ್ರೆ ನನ್ನನ್ನು ಯಾಕೆ ನೀನು ಒಪ್ಪಟ್ಟಿಯಾಗಿ ಬಿಟ್ಟು ಹೋದೆ? ಇದು ಯಾವ ನ್ಯಾಯ? ನಾನು ನಿನ್ ಜೊತೆ ಬರ್ತೀನಿ ಸುತ್ತಿ, ನಾನು ನನ್ನ ಸುತ್ತಿ ಕೂಡ ನನ್ನ ಕೈ ಬೀಸಿ ಕಲಿತಾ ಇದ್ದಾಳೆ. ನಾನು ನಿನ್ ಜೊತೆ ಬದುಕು ನಿನ್ನಂತೆ ಮೇಲೆ ಒಬ್ಬ ಇರುವ ಮಾತಾಡು. ನೀ ಹೇಳುವ ಮಾತುಗಳನ್ನು ನಿನ್ನ ಮುದ್ದಿನ ಮಗಳ ಕೇಳ್ತೀನಪ್ಪ. ನಾ ಮಾಡಿದ ತಪ್ಪು ನನಗೆ ಅರಿವಾಗಿದೆಯಪ್ಪ. ಮಾತಾಡಪ್ಪ ಮಾತಾಡು. ಅಮ್ಮ ಅಮ್ಮ, ದಯವಿಟ್ಟು ಈ ಪಾಪಿ ಮಗನ ಕ್ಷಮಿಸಿಬಿಡಮ್ಮ. ನಿನ್ನ ಸಾವಿಗೆ ಈ ಪಾಪಿ ಮಗನೇ ಕಾರಣಮ್ಮ. ನಿಮ್ಮನ್ನು ಹುಡುಕಬೇಕಂತ ವೇಗ ಮರದಲ್ಲಿ ಕಾರ್ ಗಾಡಿ ಓಡಿಸ್ತಾ ಇದ್ದೆ. ನುಡಿ ರಸ್ತೆಯಲ್ಲಿ ಯಾರೋ ಅಡ್ಡ ಬಂದಂತಾಯ್ತು. ಅವಳು ನೀನೇ ಅಂತ ಗೊತ್ತಾಗಿಲ್ಲ. ಮುಂದೆ ನನಗೆ ಏನಾಯ್ತು ಅಂತಾನೂ ಗೊತ್ತಾಗಿಲ್ಲ. ನಿನ್ನ ಸಾವಿಗೆ ಈ ಪಾಪಿ ಮಗನೇ ಕಾರಣ. ಆದ್ರೆ ಅಮ್ಮ, ಒಂದೇ ಒಂದು ಮಾತು ಚೆನ್ನಾಗಿ ಹೇಳಿದ್ದೆ ಅಮ್ಮ. ಮಗನೇ, ನಾನು ಸತ್ರೂ ಕೂಡ ನಿನ್ನ ಋಣನ ಇಟ್ಕೋದಿಲ್ಲೋ ಅಂತ. ಎಂತ ತ್ಯಾಗಮಯ್ಯಮ್ಮ ನೀನು. ನೀನು ಸತ್ತು ನಿನ್ನ ಹೃದಯನ ನಿನ್ನ ಮಗನಿಗೆ ಕೊಟ್ಟು ಮೇಲೆ 2 ಕಣ್ಣುಗಳನ್ನು ಇಟ್ಟು ತಾಯಿಯಾಗಿ ನಿನ್ನ ಋಣನ ನೀ ತೀರಿಸಿ ಹೋಗ್ತೀಯ. ಅದಕ್ಕಾಗಿ ಬಲ್ಲವರು ಒಂದು ಮಾತು ಹೇಳಿದ್ದಾರೆ, ತಾಯಿಯ ಋಣ ಮಣ್ಣಿನ ಗುಣ. ತಾಯಿಯ ಋಣ ಮಣ್ಣಿನ ಗುಣ ಯಾವ ಮಕ್ಕಳಿಂದಲೂ ತೀರಿಸಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಆ ಋಣನ ಯಾರ ಕೈಯಿಂದಲೂ ತೀರಿಸಲು ಸಾಧ್ಯವಿಲ್ಲ ಅಂತ. ಆದ್ರೆ ಅಮ್ಮ, ಈ ಪಾಪಿ ಮಗನಿಗೆ ಯಾಕಮ್ಮ ಜನ್ಮ ಕೊಟ್ಟೆ? ಯಾಕೆ ಜನ್ಮ ಕೊಟ್ಟೆ ಹೇಳಮ್ಮ? ಹಾಗೂ ಅವನ ತಾಯಿ ಹೋಗಿತ್ತು. ಈಗ ಜೋಡಿಸಿದ ಹೃದಯ ಕೊಡ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೇಡ್ರಪ್ಪ, ಮಾಡ್ಕೋಬೇಡ್ರಿ. ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಮುಂದಿನ ಜನ್ಮ ಅನ್ನೋದಿದ್ರೆ ಅಮ್ಮ, ನೀ ಮೆಟ್ಟುವ ಚಪ್ಪಲಿಯಾಗಿ ಹುಟ್ಟಿ ಬಂದು ನಿನ್ನನ್ನು ಹೊತ್ತು ತಿರುಗುತ್ತೀನಮ್ಮ, ಹೊತ್ತು ತಿರುಗುತ್ತೀನಿ. ತಾಯಿಯ ಜೋಗುಳ ಜೀವನಕ್ಕೆ ಎಷ್ಟು ಶ್ರೇಷ್ಠವೋ ಅಷ್ಟೇ ತಂದೆಯ ಬೈಗುಳ ಕೂಡ ಜೀವನಕ್ಕೆ ಅಷ್ಟೇ ಶ್ರೇಷ್ಠ ಅಂತ ನಿಮ್ಮ ಮಗನಾಗಿ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲಪ್ಪ, ಅರ್ಥನೇ ಮಾಡ್ಕೊಳ್ಳಿಲ್ಲ. ಯಾವ ಮಕ್ಕಳು ದಾರಿ ತಪ್ಪಬಾರದು ಅಂತ ತಂದೆ ತಾಯಿಗಳು ಕಷ್ಟಪಡ್ತಾರೆ. ಅದೇ ತಂದೆ ತಾಯಿಗಳು ತಲೆ ತಗ್ಗಿಸಬಾರದು ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಪ್ಪ, 32 ವರ್ಷ ಗಡಿ ಕಾದು ನೀನು ಭಾರತ ಮಾತೆಯ ಋಣನ ಮುಡಿಸಿದ್ಯಾ ಅಮ್ಮ. ನಿನ್ನ ಅಂಗಾಂಗಗಳನ್ನು ನನಗೂ ಕೊಟ್ಟು ತಾಯಿಯಾಗಿ ನಿನ್ನ ಋಣನ ನೀನ್ ಮುಡಿಸಿದ್ಯಾ. ನಾನೇನಪ್ಪ ಮಾಡಿದೆ? ನಾನೇನ್ ಮಾಡಿದೆ? ಮುಂದಿನ ಜನ್ಮ ಹೋದಿದ್ರೆ ನೀ ಹೇಳುವ ಒಂದೊಂದು ಮಾತುಗಳನ್ನು, ಒಂದೊಂದು ಮಂತ್ರಗಳನ್ನು ಈಗಲೇ ಹೇಳ್ತಿದ್ಯಪ್ಪ.